ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಯ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿ ಚಿಕ್ಕುವಂತಹ ಅನೇಕ ರೀತಿಯ ಬೀಜಗಳಿಂದ, ಹಣ್ಣು ಹಂಪಲುಗಳಿಂದ ಅನೇಕ ಕಾಯಿಲೆಗಳನ್ನು ನಾವು ತೊಲಗಿಸಬಹುದು. ಅದರಲ್ಲೂ ಶಕ್ತಿಹೀನತೆಗೆ, ನರಗಳ ದೌರ್ಬಲ್ಯ ಇತ್ಯಾದಿಗಳಿಗೆಲ್ಲ ರಾಮಬಾಣ ಅಂದರೆ ಖರ್ಜೂರದ ಬೀಜ. ಈ ಖರ್ಜೂರ ತಿಂದ ಮೇಲೆ ಬೀಜ ಹಾರ್ಡಿದೆ ಅಂತ ಬಿಸಾಕ್ಬಿಟ್ರಿ. ಅದೆಲ್ಲ ಸೇರಿ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಕೆಲವೊಂದು ಪ್ರೊಸೀಜರ್ ಇದೆ, ಅದರ ಮುಖಾಂತರ ಹೋದಾಗ ಇದು ನಮಗೆ ಶಕ್ತಿಯನ್ನು ನೀಡುವ ಒಂದು ದಿವ್ಯ ಔಷಧ ಆಗ್ತದೆ. ಇವುಗಳನ್ನು ಸೇವನೆ ಮಾಡೋದರಿಂದ ನಮ್ಮ ದೇಹಕ್ಕೆ ಆಗುವ ಪರಿಣಾಮಗಳು, ದುಷ್ಪರಿಣಾಮ ಅಂತೂ ಯಾವುದೂ ಇಲ್ಲ. ನೋ ಸೈಡ್ ಎಫೆಕ್ಟ್. ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ನರಗಳ ದೌರ್ಬಲ್ಯ ನಿವಾರಣೆ ಮಾಡ್ತದೆ. ಬೂಸ್ಟ್ ಕ್ರಿಯೇಟ್ ಮಾಡ್ತದೆ. ಅತಿ ಹೆಚ್ಚು ಶಕ್ತಿ ನೀಡುತ್ತೆ. ಮಲಬದ್ಧತೆ ಹೋಗಲಾಡಿಸುತ್ತೆ. ರಕ್ತಹೀನತೆ ನಿವಾರಣೆ ಮಾಡ್ತದೆ. ಇಂತಹ ಶಕ್ತಿಯುಳ್ಳ ಈ ಒಂದು ಖರ್ಜೂರ ಬೀಜ ಅಥವಾ ಈಚಲು ಬೀಜವನ್ನು ಒಂದು ಅರ್ಧ ಕೆ ಜಿಯಷ್ಟು ಕಲೆಕ್ಟ್ ಮಾಡಿಕೊಂಡು ಅದನ್ನು ಒಂದು ಹೆಂಚು ಮೇಲೆ ಹಾಕಿ ಚೆನ್ನಾಗಿ ಉರಿಸಿ, ಇನ್ನೊಂದು ಬೇಗ ಆಗಬೇಕಂದ್ರೆ ಇದನ್ನು ಬೇಕಾದರೆ ಒಡೆದು ಚೂರುಗಳು ಮಾಡಿ ಉರಿಸೋದ್ರಿಂದ ಅತಿ ಬೇಗ ಅದು ಉರಿಯುತ್ತೆ. ಚೆನ್ನಾಗಿ ಉರಿಸಿ ಇದನ್ನು ಚೂರ್ಣ ತಯಾರಿಸ್ಕೊಂಡು ನೀವು ತಯಾರು ಮಾಡ್ತಕ್ಕಂತಹ ಬಿಸಿ ಹಾಲು, ಬೆಲ್ಲ ಇವೆಲ್ಲ ಹಾಕಿ ಕಲಸಿ ಸೇವನೆ ಮಾಡೋದ್ರಿಂದ ಇದು ಎಷ್ಟು ಶಕ್ತಿ ನೀಡುವಂಥ ದಿವ್ಯ ಔಷಧಿ ಆಗುತ್ತೆ. ಇಂತಹದನ್ನು ನಾವು ಮೇಲಿನ ಹೊಟ್ಟನ್ನು ತಿಂದು ಇದನ್ನು ಬಿಸಾಕಬಾರ್ದು. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ, ಪ್ರತಿಯೊಬ್ಬರು ಮಾಡಿಕೊಂಡು. ನಮಸ್ಕಾರ ಸ್ನೇಹಿತರೆ.